ಸ್ತ್ರೀ ಶಕ್ತಿ ಸಂಘಗಳಿಂದ ಮರುಪಾವತಿ ಸರಿಯಾದ ಸಮಯಕ್ಕೆ ಆಗದೆ ಡಿಸಿಸಿ ಬ್ಯಾಂಕ್ನಲ್ಲಿ 80 ಲಕ್ಷ ಸುಸ್ತಿ ಸಾಲ ಬಾಕಿ ಇದೆ ಎಂದು ಕೋಲಾರದ ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಿಳಿಸಿದರು. ಸಂಘದ ಕಚೇರಿ ಆವರಣದಲ್ಲಿ ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು. ವಾರ್ಷಿಕ ಮಹಾಸಭೆಯಲ್ಲಿ ವರ್ಷದ ಬಜೆಟ್ ಮಂಡನೆ, ಮಂಜೂರು ಸೇರಿದಂತೆ ಸಾಲ ವಿತರಣೆ ಹಾಗೂ ವಸೂಲಾತಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಂಘದ ಲಾಭ ನಷ್ಟದ ಲೆಕ್ಕವನ್ನು ಸದಸ್ಯರಿಗೆ ಸಂಘದ ಮುಖ್ಯಾಧಿಕಾರಿ ಮಾಹಿತಿ ನೀಡಿದ್ರು. ಸಂಘದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಸದಸ್ಯರಲ್ಲಿ ಚರ್ಚಿಸಲಾಯಿತು. ಅವ್ರೇನ್ ಮಾಡಿದ್ರು, ಬ್ಯಾಂಕ್ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಮ್ ದುಡ್ಡು 10% ಇಟ್ಕೊಂಡ್ಬಿಟ್ಟಾರ ಅವರೇ. ಇವಾಗ ನಾವು ಮೊನ್ನೆ ನಮ್ಮ ಆಡಳಿತ ಮಂಡಳಿ ಮೊನ್ನೆ 40 ಲಕ್ಷಕ್ಕೆ ಫೈಲ್ ರೆಡಿ ಮಾಡಿದೆ, 40 ಲಕ್ಷ ವಾಪಸ್ ಕೊಡ್ಬೇಕಂತ. ಮೊನ್ನೆ ನೆನ್ನೆ ಹೋಗಿದ್ರು, MD ಅವ್ರು ಇತ್ಕೊಂಡು ನಾಳೆ GBM DCS ಬ್ಯಾಂಕ್ GBM ಇದೆ, GBM ಮುಗಿದ್ಮೇಲೆ ಬಂದ್ರೆ ಅಲ್ಲಿ RCS ಇದಕ್ಕೆ ಕಳಿಸಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದಾರೆ. ಅದು ಕೊಡ್ತೀರಿ, ಕೊಡ್ಲಿಲ್ಲ ಅಂದ್ರೆ ನಾವು ವಸೂಲಿ ಮಾಡಿ ನಿಮ್ಗೆ ಸೋಮವಾರದಿಂದ ಒಬ್ಬೊಬ್ಬರೇ ಕಳಿಸಿ ನಾವು ಚೆಕ್ ಕೊಡ್ತೀರಮ್ಮ. ಎಲ್ಲಾರ್ದು ನಿಮ್ದೊಂದೇ ಅಲ್ಲಮ್ಮ, ಎಲ್ಲ ಒಂದು 15, 20, 25 ಸಂಘದವ್ರು ಪಾಪ ಕಟ್ಟಿ ದಿನ ಓಡಾಡ್ತಾ ಇದಾರೆ. ಇವಾಗ ಬ್ಯಾಂಕ್ ಅಲ್ಲಿ ದುಡ್ಡಿದೆ, ನಮ್ಮ ಅಧ್ಯಕ್ಷರು ಬೋರ್ಡ್ ಆಫ್ ಡೈರೆಕ್ಟರ್ ಇದ್ರೆ ನಾವು ಗಲಾಟೆ ಮಾಡ್ತಾ ಇರ್ಬೋದಾಯ್ತು. ಇವಾಗ ಅಲ್ಲಿ SO ಬೆಂಗಳೂರಲ್ಲಿ ಇದಾರೆ, ಯಾರು SO ಹೊಸ್ತಾ ಅವ್ರು ಯಾವ್ದಕ್ಕೂ ಸೈನ್ ಆಗ್ತಾ ಇಲ್ಲ ಆತ್ನ. ಇವರು ಪಾಪ MD ಅವ್ರು ಮಾಡಿ ಕಳಿಸ್ತಾ ಇದಾರೆ, ಅಲ್ಲಿ ಆ ತರ ತೊಂದರೆ ಆಗ್ತಾ ಇದೆ. ನಿಮ್ ದುಡ್ಡು ಎಲ್ಲೂ ಹೋಗಿಲ್ಲ, DCC ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಿ ನಾವು. ಇವಾಗ ಅವ್ರು ಕೊಡ್ತಾನೆ, ಒಂದೇ ಸರಿ ಕೊಡ್ತೀರಿ, ಆಗ್ಲಿಲ್ಲ ಅಂದ್ರೆ ನಾವೇ ವಸೂಲಿ ಮಾಡಿ ವಾಪಸ್ ಕೊಡ್ತೀರಮ್ಮ. ಅಂಗಡಿ ಬಾಡಿಗೆ, ಈ ಹಿಂದ್ಗಡೆ ಗೋದಾಮ ಬಾಡಿಗೆ, ಇದೆಲ್ಲಾನು ನಮ್ಮ ಒಂದು ಅವಧಿಯಲ್ಲಿ ಆಗಿರೋದಕ್ಕೆ ನಮ್ಗೆ ತುಂಬಾ ಸಂತೋಷ. ಇನ್ನು ಬೇರೆ ಬೇರೆ ಎಲ್ಲ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಇದೆ. ಉತ್ಸಾಹ ಇದೆ ಅಂದ್ರೆ KCC ಲೋನ್ಸ್, ಮಹಿಳಾ ಸಂಘಗಳ ಲೋನು, ಇನ್ನೂ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಬೇಕು ಅನ್ನೋ ಉತ್ಸಾಹ ಇದೆ. ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕೈಯಿಂದ ನಾವು ಹಾಕಿರೋದೇನು ಇರಲ್ಲ. ನಾವು ಬೇರೆ ಬೇರೆ ಇಲಾಖೆಗಳಿಂದ ಫಂಡನ್ನು ತಂದು ಈ ಸೊಸೈಟಿಗೆ ಉದ್ಧಾರಕ್ಕೋಸ್ಕರ ಈ ಒಂದು ಚಿಕ್ಕ ಕೆಲಸಗಳು ಮಾಡಿದ್ದೀರಿ. ಅದು ನಿಮ್ಗೆಲ್ಲರಿಗೂ ಸಮಾಧಾನ ಇದ್ರೆ ನಮ್ಗೆ ಸಂತೋಷ. ಇದು ಬಿಟ್ಟು ಇನ್ನೂ ಏನಾದ್ರು ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಇಲ್ಲ ಕ್ವಶನ್ಸ್ ಇದ್ರೆ ಎಲ್ಲ ಕೇಳಲು ಅವಕಾಶ ಇದೆ. ಬರ್ಬೋದು, ಮುಂದೆ ಬಂದು ಕೇಳ್ಬೋದು, ಅಲ್ಲಿಂದ ಮುಂದೆ ಬಂದು ಕೇಳ್ಬೋದು. ಇನ್ಯಾರಾದ್ರೂ ಕೇಳೋರು ಏನ್ ನಡೀತಾ ಇದೆ ಅನ್ನೋದನ್ನ ನಿಮ್ ಗಮನಕ್ಕೆ ಬಂದಿದೆ. ಈ GBM ನಲ್ಲಿ ನಾನು ಮೊದಲಾಗ್ಲೇ ಇಲ್ಲಿ ಬಂದ ತಕ್ಷಣವೇ ನಿಮ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟೆ. ಏನ್ ಸಮಸ್ಯೆಗಳಿದಾವೆ ಅದನ್ನ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ. ಅದು ತಪ್ಪಾಗಿ ತಿಳ್ಕೊಳ್ಳೋ ಭಾವನೆ ಏನಿಲ್ಲ. ಸೊಸೈಟಿ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಉತ್ತರ ಸಿಕ್ಕುತ್ತೆ ಅನ್ನೋ ಭಾವನೆಯಿಂದ ಆ ಮಾತನ್ನು ಹೇಳಿದ್ದೇನೆ. ಇದಕ್ಕೆ ರೇಷನ್ನು ಈಗಾಗಲೇ ಶೇರ್ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಮಾಡ್ದ. ಆ ಪ್ರಶ್ನೆಗೆ ನಾವು ಏನು MD ಉತ್ತರ ಕೊಟ್ಟಿದಾರೋ ಅದೆಲ್ಲ ನಿಮ್ಗೆ ಸಮಂಜಸವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 1000 ರೂಪಾಯಿ ಅಂತೇಳಿ ನಾನು ನಿಮ್ಗೆ 50 ರೂಪಾಯಿ ಅಂತ ಪ್ರಶ್ನೆ ಹಾಕಿದ್ರು. ಅಲ್ಲ, ಅದು ಸೊಸೈಟಿಗೆ ಅಂತ. ಅದು ನಿಮ್ಮೆಲ್ಲರಿಗೂ ಸಮಂಜಸವಾಗಿದೆಯಲ್ಲ? ಇದೆ. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಇವಾಗ ರೇಷನ್ ಕಾರ್ಡ್ ಬಗ್ಗೆ ಈಗಾಗಲೇ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಅದು ಬರೀ ಸೊಸೈಟಿಗೆ ಸೇರಿದಂತ ವ್ಯವಸ್ಥೆನೂ ಅಲ್ಲ, ಸರ್ಕಾರಕ್ಕೆ ನಾವು ಮುಟ್ಸೋ ಅಂತ ವ್ಯವಸ್ಥೆ. ಅದು ಸರ್ಕಾರ ನಿಮ್ಗೆ ಸಹಾಯ ಮಾಡ್ಬೇಕು, ಏನು ಸಂಘ ಇದು ಸೊಸೈಟಿ, ಆದ್ರೆ ಪೂರ್ಣವಾದಂತ ನಿಮಗೆ ಅನುಕೂಲ ಆಗುವಂತದ್ದು ಸರ್ಕಾರದಿಂದ. ಆ ಸರ್ಕಾರಕ್ಕೆ ಸಹಾಯ ಆಗ್ಬೇಕಾದ್ರೆ ಫುಡ್ ಆಫೀಸ್ ಇದೆ, ಮತ್ತೆ ಸರ್ಕಾರದಲ್ಲಿ AC ಆಫೀಸು DC ಆಫೀಸು ಅವ್ರಿಗೆ ನಮ್ಮಿಂದ ಏನಾದ್ರು ಬೇಕಾದ್ರೆ ನೀವು ಕೇಳಿದಿರಿ. ಅದಕ್ಕೆ ನಮ್ಮ ಮಾಹಿತಿಯನ್ನ ತೆಗೆದುಕೊಂಡೋಗಿ MD ಮತ್ತು ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾರೆ ಅಂತ ನಾವು ನಿಮಗೆ ನಮ್ಮ ಮಾತು ನಮ್ಮ ಇದ್ದೀವಿ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಕೆಲಸ ಪೂರ್ಣವಾದಂತ ಕೆಲಸ ನಮ್ದಲ್ಲ, ಆದ್ರೆ ನಾವು ಸಲಹೆ ಕೊಡ್ತೀವಿ. ನಿಮ್ಗೆ ಸಹಾಯ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ಸಹಾಯ ಆಗುತ್ತೆ ಅಂತ ಭರವಸೆ ಕೊಡ್ತಾ ನಾವು ಈ ಮಾತನ್ನು ಸಹ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.
ಮೂರನೇದೇನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಅಶೋಕ್ ಹೇಳಿದ್ದಾರೆ, ಈಗಾಗಲೇ ನಾವು ಏನು 5 ವರ್ಷದಿಂದ 4 ವರ್ಷದಿಂದ ಇಲ್ಲಿಗೆ ಬಂದಿದ್ದೀವಿ. ನಾವು ಯಾರು ಸುಮ್ಮನೆ ಏನು ಯಾವುದೇ ಒಂದು ವ್ಯವಸ್ಥೆಗೆ ನಾವು ಸುಮ್ಮನೆ ಇಲ್ಲ. ನಮ್ಮ ಸಂಘದ ಅಧ್ಯಕ್ಷರು ಇವ್ರಿಗೆ MDಗೂ ಮತ್ತು ಸಿಬ್ಬಂದಿ ವರ್ಗಕ್ಕೂ ಸಲಹೆಯನ್ನು ಕೊಡ್ತಾ, ಮತ್ತೆ BC ಬ್ಯಾಂಕ್ಗೆ ಅನೇಕ ಸಲ ಓಡಾಡ್ತಾ ಅಲ್ಲಿಂದ 1 ಕೋಟಿ ರೂಪಾಯಿ, ಆ ಥರದ 1 ಕೋಟಿ ರೂಪಾಯಿ ಸಾಲ ತಂದು ಈ ಒಂದು 3 ಬಿಲ್ಡಿಂಗನ್ನು ಕಟ್ಟಿಸಿ ಈಗ ಸೊಸೈಟಿಗೆ ಆದಾಯವನ್ನು ಮಾಡಿರೋದು ಒಂದು ಈ ಒಂದು ಏನು ಸೊಸೈಟಿಯ ಒಂದು ಫಲಿತಾಂಶ ಅಂತ ನಾನು ನಿಮ್ಮ ಗಂಟಾಕೋಶವಾಗಿ ಹೇಳ್ತಾ ಇದ್ದೀವಿ. ಕೆಲಸ ಮಾಡಿದ್ದೀವಿ. ಅವ್ರ ಕೈಯಲ್ಲೂ ಏನು ಹೇಳಬೇಕೋ ಏನು ಮಾಡಬೇಕೋ ಮೀಟಿಂಗ್ನಲ್ಲಿ ಹೇಳಿ ಅವರಿಂದ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೀವಿ. ಇದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಮತ್ತೆ 4ನೇದು, ಸರಸ್ವತಿ ಸಹಕಾರ ಸಂಘದವರು ಒಂದು ಪ್ರಶ್ನೆಯನ್ನು ಹಾಕಿದ್ರು. ಏನು ನಮಗೆ ಯಾಕೆ ನಾವು ದುಡ್ಡು ಕಟ್ಟಿ ಕೂಡ ನಮ್ಗೆ ದುಡ್ಡು ಬರ್ತಾ ಇಲ್ಲ ಮಹಿಳಾ ಸಂಘದವರಿಗೆ ಅಂತೇಳಿ. ಅದಕ್ಕೂ ಉತ್ತರ ನಮ್ಮ MD ಕೊಟ್ಟಿದ್ದಾರೆ. ಏನು DC ಬ್ಯಾಂಕ್ನಲ್ಲಿ ಆಡಳಿತ ವರ್ಗ ಇದೆ. ಈಗ ಅಧ್ಯಕ್ಷರು ಇವರು ಇಲ್ಲದೆ ಇರೋದ್ರಿಂದ ಕೆಲವು ಅಡೆತಡೆಗಳು ಆಗಿದ್ದಾವೆ. ಅದಕ್ಕೆ ನಾವು ಎಲ್ಲಾನು ಹೊಣೆ ಮಾಡ್ತೀವಿ. ನೀವು ದುಡ್ಡು ಕೊಟ್ಟಿದ್ದೀರಿ, ಆ ದುಡ್ಡು ಕಟ್ಟಿರೋದ್ರಿಂದ ನಿಮ್ಗೆ ನಾವು ಸಹಾಯ ಮಾಡೋದು ನಮ್ಮ ಧರ್ಮ ಅಂತೇಳಿ ಅವ್ರು ಒಪ್ಕೊಂಡು ಆ ಕೆಲಸವನ್ನು ತಿರುಗಿನೂ ನಾನು ಪೂರ್ವಹಿಸ್ತೇನೆ. ಎಲ್ಲ ಮಹಿಳೆಯರಿಗೆ ನಾನು ಸಂಘದ ಪರವಾಗಿ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅದಕ್ಕೂ ನಾವು ಅದನ್ನ ಅವ್ರಿಗೂ ಇನ್ನೂ ಒಂದ್ಸಲ ಒತ್ತಾಯ ಮಾಡ್ತೀವಿ. ಅದು ನಿಮಗೆ ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಏನು ಅಧ್ಯಕ್ಷನಾಗಿ ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಭರವಸೆ ಕೊಡ್ತೀವಿ. ಮತ್ತೆ ಈಗಾಗಲೇ APL BPL ಅಂತ ಅವರು ನಮ್ಗೆ APL ಕಾರ್ಡ್ಗೆ ಊರುಗಳಲ್ಲಿ ಮೊದಲಿಗೆ ಏನು APL ಕಾರ್ಡ್ಗೆ ಹಣ ಕೊಟ್ಟರೆ, ದುಡ್ಡು ಕೊಟ್ಟರೆ ಅದಕ್ಕೆ ಸುಮ್ಮನೆ ಕೊಡಲ್ಲ. ಇವ್ರಿಗೆ BPLನವರು ಸುಮ್ಮನೆ ಕೊಡ್ತಾರೆ. APLನವರಿಗೆ ಇಷ್ಟು ಅಂತ ಹಣ ತೆಗೆದುಕೊಂಡು ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸಿದ್ದಾರೆ. ಅದು ನಮ್ಮದಲ್ಲ. ನಾನು ಮೊದಲೇ ಇದನ್ನ 2 ವರ್ಷದಿಂದ ನಾನು ಆ ಪ್ರಶ್ನೆಯನ್ನು ಅವ್ರಿಗೆ ಹಾಕಿದ್ದೀನಿ. ಆ APL ಒಂದು ವ್ಯವಸ್ಥೆ ಮಾಡಿದ್ರೆ ಅವ್ರಿಗೂ ಏನು ಗಂಟೆಗೆ ಬರ್ತಾ ಇರೋದೇನಲ್ಲ, ಏನೋ ಒಂದು ಸಂಬಳನ ಸಾರಿಗೆನ ಬರುತ್ತೆ. ಅವ್ರು APL ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು 10 ರೂಪಾಯಿಗೆ 15 ರೂಪಾಯಿಗೆ 1 kg ಅಕ್ಕಿ ಸಿಕ್ಕಿದ್ರೆ ಅವ್ರಿಗೂ ಒಂದು ಉತ್ತಮ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದೇವೆ. ಅದನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಮುಂದೇನೂ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾಹಿತಿ ಕೊಡ್ತಾ ಅದನ್ನು ಪೂರ್ಣ ಮಾಡ್ತೀವಿ ಅಂತ ನಿಮ್ಗೆ ಭರವಸೆ ಕೊಡ್ತೀವಿ. 4ನೇದು, ಚಂದ್ರಪ್ಪನವ್ರ ಸಲಹೆ ಚೆನ್ನಾಗಿದೆ. ಈಗಾಗಲೇ ಏನ್ ಮಾಡ್ತೀರಿ ನೀವು, ಸಹಕಾರ ಏನ್ ಮಾಡ್ತಾ ಇದ್ದೀರಿ, ಮತ್ತೆ ಸಂಘ ಏನ್ ಮಾಡ್ತಾ ಇದೆ, ಸರ್ಕಾರಕ್ಕೆ ಯಾಕೆ ಇದನ್ನೆಲ್ಲ ನೀವು ತಿಳಿಸ್ತಾ ಇಲ್ಲ, ಹಿಂಗೆಲ್ಲ ಮಾಡಿ ಸಿಬ್ಬಂದಿ ವರ್ಗಕ್ಕೆ ನೀವು ಕೆಲಸ ತಕೊಳ್ಳಿ, ಅವ್ರಿಗೆ ಬೇಕಾದಂತ ಒಂದು ಸಂಬಳವನ್ನ ಹೆಚ್ಚು ಮಾಡಿ ಅವ್ರ ಕಷ್ಟಕ್ಕೆ ಫಲಿತಾಂಶವನ್ನು ಕೊಡಿ ಅಂತ ಹೇಳಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಅದಕ್ಕೂ ಸಹ ನಾವು ಹೊಣೆಗಾರರಾಗಿ ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಭರವಸೆಯನ್ನ ಕೊಡ್ತಾ, ಈಗಾಗಲೇ ನೀವೆಲ್ಲರೂ ಈ ಒಂದು ಸಂಘಕ್ಕೆ ಮತ್ತು GBMಗೆ ಬಂದು ಸಹಕಾರ ಕೊಟ್ಟು ಈ ಪ್ರಶ್ನೆಗಳನ್ನ ಹಾಕಿ ನಮ್ಮಿಂದ ನೀವು ಒಂದು ಪ್ರಶ್ನೆಯನ್ನು ಉತ್ತರವನ್ನು ಪಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಮ್ಮಿಂದ ಏನ್ ಬೇಕೋ ಇನ್ನೂ ಒಂದು ಸಲ ಇವತ್ತು GBMನಲ್ಲಿ ಕೇಳಿದ್ದೀವಿ ಅನ್ನೋ ಪ್ರಶ್ನೆಗೆ ಅಷ್ಟಕ್ಕೆ ಸೀಮಿತ ಇಲ್ಲ. ಮತ್ತೆ ನಾವು ನಿಮ್ಗೆ ಅಲ್ಲಿ ಸಿಗ್ತೀವಿ, ಸೊಸೈಟಿಗೆ ಬರ್ಬೋದು. ಆ ಸೊಸೈಟಿಗೆ ಬಂದಾಗ ಕೂತ್ಕೊಂಡು ನಿಮ್ಮ ಕಷ್ಟ ಸುಖಗಳು ಮರ್ತಿರ್ಬೋದು. ಏನೇ ಕಷ್ಟ ಇದ್ರೆ ಅದನ್ನ ಬಂದು ನೀವು ತಿಳಿಸ್ಬೇಕು. ಆ ತಿಳಿಸಿದಾಗ ಅದಕ್ಕೆ ಸಲಹೆ ನಾವು ಅವರಿಗೆ ವಿಷಯ ಮುಟ್ಟಿಸಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟಾಗಿ ಇವತ್ತಿನ ದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ವೆಂಕಟೇಶಪ್ಪನವರು, ನಾನು ಉಪಾಧ್ಯಕ್ಷರಾದಂಥ ನಾನು ಸಹ ಆ ಅಧ್ಯಕ್ಷರು ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ನನ್ನನ್ನೇ ಅಧ್ಯಕ್ಷರಾಗಿ ಮಾತನಾಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿ ಈ ಅಧ್ಯಕ್ಷರ ಭಾಷಣವನ್ನು ಮುಗಿಸ್ತಾ, ಇನ್ನೇನು ನನ್ನ ಪ್ರಶ್ನೆ
ಇನ್ನೇನ ನಾವು ಪ್ರಶ್ನೆಗಳಿದ್ರೆ ನೀವು ದಯವಿಟ್ಟು ಈ ವೇದಿಕೆಗೆ ಇಲ್ಲಿಗೆ ಸಾಕು. ಅಧ್ಯಕ್ಷರ ಭಾಷಣ ಆದ್ಮೇಲೆ ಪ್ರಶ್ನೆಗಳು ಬರಬಾರ್ದು. ಸಲಹೆಗಳು ಕೊಡಿ, ಇನ್ನ ಇರ್ತೀವಿ, ಕೂತ್ಕೊಂತೀವಿ. ಆದ್ರೆ ನಿಮ್ಮ ಸಲಹೆಯನ್ನ ಸ್ವೀಕರಿಸ್ತಾ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಿಮ್ಮ ನೋಡಿ. ಈಗಾಗಲೇ ಬಹಳಷ್ಟು ಸಂಘಕ್ಕೆ ಏನು ನಮ್ಮ ಸೊಸೈಟಿಗೆ ಅನುಕೂಲವಾದಂತಹ ಬಾಡಿಗೆಗಳು ಬರೋವಂಗೆ ಮಾಡಿದ್ವಿ. ಬಾಡಿಗೆಗಳು ಬರೋವಂಗೆ ಬೇರೆ ಸೊಸೈಟಿಗಳಿಗಿಂತ ನಮ್ಮ ಸೊಸೈಟಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಒಂದಕ್ಕೆ ಇದೆಲ್ಲ ಉದಾಹರಣೆ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತನ್ನ ಈ ಅಧ್ಯಕ್ಷ ಭಾಷಣದಲ್ಲಿ ಮುಗಿಸ್ತಾ